ಕೋಟಿ ಕೋಟಿ ದಾಟ್ಬಿಟ್ಟಿದೆ. ಆತ ನಿರ್ಮಾಪಕನಾಗೋಕೆ ಸಾಧ್ಯ. ತಮಿಳು ಚಿತ್ರರಂಗ ರಾಕಿಂಗ್ ಸ್ಟಾರ್ ಯಶ್ ಕುರಿತಾದ ಒಂದು ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ರಾಕಿ ಬಾಯ್ಗೂ ಏನ್ ಲಿಂಕ್? ತಮಿಳು ಚಿತ್ರರಂಗದಲ್ಲಿ ಹೊಸ ಬೆಳವಣಿಗೆ ಒಂದು ಶುರುವಾಗಿದೆ. ನೂರಾರು ಕೋಟಿ ಬಂಡವಾಳ ಹೂಡಿ ಸಿನಿಮಾ ಸೋತಿದೆ ಎಂದು ಹೇಳಲು ಅವಮಾನ. ಕೆ ರಾಜನ್ ಕೊಂಡಾಡಿದ್ರು. ಆದಾಯದಲ್ಲಿ ಪಾಲು ಪಡೆಯುವಂತೆ ಒಂದು ವೇಳೆ ಸಿನಿಮಾ ಸೋತರೆ ಕಲಾವಿದರ ಪಾಲು ಇರುವಂತಾಗುತ್ತದೆ. 50 ಕೋಟಿ ರೂಪಾಯಿ ದಾಟಿದೆ. ನಟರು ಸೈಲೆಂಟ್ ಆಗ್ಬಿಡ್ತಾರೆ. KGF 2 ಚಿತ್ರಕ್ಕೆ ಸಂಭಾವನೆ ಬೇಡ ಎಂದಿದ್ದ ಯಶ್ ಸಂಭಾವನೆ ಬೇಡ, KGF ಸಿನಿಮಾ ಇಟ್ಟಾಗಿದೆ. ಅಂತಹ ಹೀರೋ ಕಣ್ರಿ ಅವರು. ಸದ್ಯ ಟಾಕ್ಸಿಕ್ ಹಾಗೂ ರಾಮಾಯಣ ಚಿತ್ರಗಳಲ್ಲಿ ಯಶ್ ನಟಿಸಿದ್ದಾರೆ. ಸ್ಟಾರ್ ನಟರು ತಮ್ಮ ಬಗ್ಗೆ ಮಾತ್ರ ಅಲ್ಲದೆ ನಿರ್ಮಾಪಕರ ಬಗ್ಗೆಯೂ ಯೋಚಿಸಬೇಕು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಲಕ್ಷದಲ್ಲಿದ್ದಂತಹ ಸ್ಟಾರ್ ನಟರ ಸಂಭಾವನೆ ಈಗ ಕೋಟಿ ಕೋಟಿ ದಾಟ್ಬಿಟ್ಟಿದೆ. ಸ್ಟಾರ್ಗಳ ಸಂಭಾವನೆಯಿಂದಲೇ 3-4 ಸಿನಿಮಾಗಳನ್ನ ನಿರ್ಮಿಸಬಹುದು. ಇನ್ನು ಕೆಲವರಂತೂ ಕೇವಲ ಗೆಸ್ಟ್ ರೋಲ್ ನಲ್ಲಿ ನಟಿಸೋಕೆ ಸಹ ಕೋಟಿಗಟ್ಟಲೆ ಸಂಭಾವನೆ ಪಡಿತಿದ್ದಾರೆ. ಇನ್ನು 1000 ಕೋಟಿ ಒಡೆಯನಾಗಿದ್ರೆ ಮಾತ್ರ ಆತ ನಿರ್ಮಾಪಕನಾಗೋಕೆ ಸಾಧ್ಯ ಅನ್ನೋ ಕಾಲ ಇದೀಗ ಬಂದ್ಬಿಟ್ಟಿದೆ. ಸದ್ಯ ಇದೇ ಸಂಭಾವನೆ ಕುರಿತು ತಮಿಳು ಚಿತ್ರರಂಗ ಹೊಸ ತೀರ್ಮಾನವನ್ನ ಕೈಗೊಳ್ಳಲು ನಿರ್ಧರಿಸಿದೆ. ಈ ಸುದ್ದಿ ಬೆನ್ನಲ್ಲೇ ರಾಕಿಂಗ್ ಸ್ಟಾರ್ ಯಶ್ ಕುರಿತಾದ ಒಂದು ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಹಾಗಾದ್ರೆ ತಮಿಳು ಚಿತ್ರರಂಗದ ನಿರ್ಧಾರಕ್ಕೂ ರಾಕಿ ಬಾಯ್ಗೂ ಏನ್ ಲಿಂಕ್? ಯಾವಿದು ಆ ವಿಡಿಯೋ? ಅದರಲ್ಲಿ ಹೇಳಿರುವಂತಹ ವಿಷಯ ಆದ್ರೂ ಏನು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹೌದು, ತಮಿಳು ಚಿತ್ರರಂಗದಲ್ಲಿ ಹೊಸ ಬೆಳವಣಿಗೆ ಒಂದು ಶುರುವಾಗಿದೆ. ಸ್ಟಾರ್ ನಟರ ಸಂಭಾವನೆ ವಿಚಾರದಲ್ಲಿ ಕಾಲಿವುಡ್ ನಿರ್ಮಾಪಕರು ಬೇಸತ್ತಿದ್ದಾರೆ. ಸಿನಿಮಾ ಬಜೆಟ್ ನಲ್ಲಿ ಅರ್ಧದಷ್ಟು ಹೀರೋಗೆ ಸಂಭಾವನೆಯಾಗಿ ಕೊಟ್ಟು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಹಾಗಾಗಿ ಹೊಸ ಬೇಡಿಕೆಯನ್ನ ಸ್ಟಾರ್ ನಟರ ಮುಂದಿಡಲು ನಿರ್ಧರಿಸಿದ್ದಾರೆ. ನೂರಾರು ಕೋಟಿ ಬಂಡವಾಳ ಹೂಡಿ ನಿರ್ಮಾಪಕರು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಸಿನಿಮಾ ಸೋತಿದೆ ಎಂದು ಹೇಳಲು ಅವಮಾನ, ಗೆದ್ದಿದೆ ಎಂದು ಹೇಳಿ ನಷ್ಟದಿಂದ ಬೇಸತ್ತಿದ್ದಾರೆ. ಇನ್ನು ಸಂಭಾವನೆ ವಿಚಾರದಲ್ಲಿ ಕನ್ನಡ ನಟನಾದಂತಹ ಯಶ್ ನಡಿಯನ್ನ 2 ವರ್ಷಗಳ ಹಿಂದೆ ತಮಿಳು ನಿರ್ಮಾಪಕ ನಿರ್ದೇಶಕ ಕೆ ರಾಜನ್ ಕೊಂಡಾಡಿದ್ರು. ತಮಿಳು ನಿರ್ಮಾಪಕರ ಸಂಘದ ಹೊಸ ಬೇಡಿಕೆಯ ಹಿನ್ನೆಲೆಯಲ್ಲಿ ಆ ವಿಡಿಯೋ ಒಂದು ವೈರಲ್ ಆಗಿದೆ. ಸ್ಟಾರ್ ನಟರಿಗೆ ಸಂಭಾವನೆಯನ್ನ ಸಂಪೂರ್ಣವಾಗಿ ಕೊಡುವ ಬದಲು ಆದಾಯದಲ್ಲಿ ಪಾಲು ಪಡೆಯುವಂತೆ ಮನವೊಲಿಸಲು ತಮಿಳು ನಿರ್ಮಾಪಕರ ಮಂಡಳಿ ತೀರ್ಮಾನಿಸಿದೆ. ಆದ್ರೆ ಸಂಭಾವನೆ ಒಂದು ಭಾಗವನ್ನ ಕೊಟ್ಟು ಇನ್ನುಳಿದ ಹಣವನ್ನ ಶೇಕಡವಾರು ಪಾಲು ಪಡೆಯುವಂತೆ ಮನವಿ ಮಾಡಲು ತೀರ್ಮಾನಿಸಿದ್ದಾರೆ. ಒಂದು ವೇಳೆ ಸಿನಿಮಾ ಸೋತರೆ ನಿರ್ಮಾಪಕರಿಗೆ ಕಷ್ಟ ಕಮ್ಮಿ ಆಗ್ತದೆ. ಇನ್ನು ನಷ್ಟದಲ್ಲಿ ಕಲಾವಿದರ ಪಾಲು ಇರುವಂತಾಗುತ್ತದೆ. ಇನ್ನು ರಜನಿಕಾಂತ್, ಕಮಲ್ ಹಾಸನ್, ಸೂರ್ಯ, ವಿಜಯ್, ಅಜಿತ್, ಧನುಷ್ ರೀತಿಯ ಸ್ಟಾರ್ ನಟರ ಸಂಭಾವನೆ 50 ಕೋಟಿ ರೂಪಾಯಿ ದಾಟಿದೆ. ಕೆಲವರ ಸಂಭಾವನೆಯಂತೂ 100 ಕೋಟಿ ರೂಪಾಯಿ ಗಡಿ ಮೀರಿರುವಂತದ್ದು. ಅಷ್ಟು ದೊಡ್ಡ ಮೊತ್ತ ಕೊಟ್ಟು ಸಿನಿಮಾ ಸೋತಾಗ ನಟರು ಸೈಲೆಂಟ್ ಆಗ್ಬಿಡ್ತಾರೆ. ಇದು ತಮಿಳು ನಿರ್ಮಾಪಕರ ಸಂಕಷ್ಟಕ್ಕೆ ಸಹ ಕಾರಣವಾಗಿರುವಂತದ್ದು. ಕಂಗಾವ್, ರೆಟ್ರೋ ರೀತಿಯ ಭಾರಿ ಬಜೆಟ್ ಚಿತ್ರಗಳು ಸೋತಿದ್ದು ಗೊತ್ತೇ ಇದೆ. ಸೋಲು ಎಂದು ನಿರ್ಮಾಪಕರು ಒಪ್ಕೊಳ್ಳಿಲ್ಲ. ಹಾಗಾಗಿ ನಷ್ಟ ಭರಿಸುವಂತಾಯಿತು. ನಟ ಯಶ್ ಸೇರಿದಂತೆ ಕೆಲ ಕಲಾವಿದರು ಈಗಾಗಲೇ ಶೇರ್ ಪಡೆಯುವಂತಹ ಲೆಕ್ಕಾಚಾರ ಶುರು ಮಾಡಿದ್ದಾರೆ. ಇದರಿಂದ ನಿರ್ಮಾಪಕರಿಗೂ ಹೊರೆ ಕಮ್ಮಿ ಆಗಲಿದೆ. ಇದೇ ವಿಚಾರದ ಬಗ್ಗೆ ನಿರ್ಮಾಪಕ ನಿರ್ದೇಶಕ ಕೆ ರಾಜನ್ ಅಂದು ಮಾತನಾಡಿದ್ರು. KGF 2 ಚಿತ್ರಕ್ಕೆ ಸಂಭಾವನೆ ಬೇಡ ಎಂದಿದ್ದ ಯಶ್ ನಿಜಕ್ಕೂ ಗ್ರೇಟ್, ನಾನು ಆತನ ಕಾಲಿಗೆ ಬೀಳ್ತೇನೆ ಎಂದಿದ್ರು. ತಮಿಳಿನಲ್ಲಿ ಸಿನಿಮಾ ಬಜೆಟ್ನ 60% ಭಾಗ ನಟರ ಸಂಭಾವನೆಯಾಗಿ ಹೋಗುತ್ತದೆ. ಇನ್ನುಳಿದ ಹಣದಲ್ಲಿ ಸಿನಿಮಾ ಮಾಡಿದ್ರೆ ಕೆಟ್ಟದಾಗಿರುತ್ತೆ. KGF 2 ಸಿನಿಮಾ ಮಾಡುವಾಗ ನಿರ್ಮಾಪಕರು ಸಂಭಾವನೆ ಎಷ್ಟು ಬೇಕು ಅಂದಾಗ ಯಶ್ ಸಂಭಾವನೆ ಬೇಡ, KGF ಸಿನಿಮಾ ಇಟ್ಟಾಗಿದೆ. ನನ್ನ ಸಂಭಾವನೆಯ ಹಣ ಹಾಕಿ ಚೆನ್ನಾಗಿ ಸಿನಿಮಾ ಮಾಡಿ ಗೆದ್ದ ಮೇಲೆ ನನಗೆ ಪಾಲ್ ಕೊಡಿ ಎಂದಿದ್ರಂತೆ. ಅಂತಹ ಇಂಡಸ್ಟ್ರಿ ಅದು. ಅಂತಹ ಹೀರೋ ಕಣ್ರಿ ಅವರು. ಆ ಹುಡುಗ ವಯಸ್ಸಿನಲ್ಲಿ ಚಿಕ್ಕವನು, ಆದ್ರೂ ಆತನ ಕಾಲಿಗೆ ಬೀಳ್ಬೇಕು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಯಶ್ ಒಬ್ಬ ನಿರ್ಮಾಪಕರಾಗಿ ಉಳಿಬೇಕು ಎಂದು ಬಯಸಿದ್ದಾರೆ ಎಂದು ಕೆ ರಾಜನ್ ಹೇಳಿದ್ರು. ಸದ್ಯ ಟಾಕ್ಸಿಕ್ ಹಾಗೂ ರಾಮಾಯಣ ಚಿತ್ರಗಳಲ್ಲಿ ಯಶ್ ನಟಿಸಿದ್ದಾರೆ. 2 ಚಿತ್ರಗಳಿಗೂ ಸಹ ನಿರ್ಮಾಣಕ್ಕೂ ಕೂಡ ಕೈ ಜೋಡಿಸಿರುವಂತದ್ದು. ಚಿತ್ರದ ಕತೆ, ಚಿತ್ರಕಥೆ, ಮೇಕಿಂಗ್ ಎಲ್ಲದರಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಒಳ್ಳೆ ಸಿನಿಮಾ ಮಾಡಬೇಕು ಎನ್ನುವ ಪಣ ತೊಟ್ಟಿದ್ದಾರೆ. ಮುಂದೆ KGF 3 ಸೇರಿ ಮತ್ತಷ್ಟು ಸಿನಿಮಾಗಳ ನಿರ್ಮಾಣಕ್ಕೂ ಸಹ ಕೈ ಜೋಡಿಸುವ ಸಾಧ್ಯತೆಯೂ ಸಹ ಇದೆ. ಏನೇ ಹೇಳಿ ವೀಕ್ಷಕರೇ, ಸ್ಟಾರ್ ನಟರು ತಮ್ಮ ಬಗ್ಗೆ ಮಾತ್ರ ಅಲ್ಲದೆ ನಿರ್ಮಾಪಕರ ಬಗ್ಗೆಯೂ ಯೋಚಿಸಬೇಕು. ಕೋಟಿ ಕೋಟಿ ಸಂಭಾವನೆ ಪಡೆಯುವ ಮುನ್ನ ಸಿನಿಮಾಗೆ ಬಂಡವಾಳ ಹಾಕಿರುವಂತಹ ಅನ್ನದಾತನನ್ನು ಸಹ ಗಮನದಲ್ಲಿಟ್ಕೊಂಡು ಸಂಭಾವನೆ ಪಡೆದ್ರೆ ಉತ್ತಮ. ಈ ಎಲ್ಲದರ ಮಧ್ಯೆ ನಮ್ಮ ಕರ್ನಾಟಕದ ಹೆಮ್ಮೆಯ ರಾಕಿ ಬಾಯ್ ನಡಿಯನ್ನ ಪರಭಾಷಾ ನಿರ್ದೇಶಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಗೌರವದ ಸಂಗತಿ ಅನ್ನೋದು ಮಾತ್ರ ಸುಳ್ಳಲ್ಲ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮ್ಗಾಗಿ, ನಿಮ್ಗೋಸ್ಕರ.